ಈಗ ನೀವಿಗೇನಿದೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಏನೇನು ಲವಲೇಶದಷ್ಟು ಕೂಡ ನೈತಿಕತೆ ನಿಮಗಿಲ್ಲ. ಯಾಕೆ ಅಂತ ಹೇಳಿದ್ರೆ 3ನೇ ತಾರೀಕು ಏನ್ ರಾತ್ರಿ RCB ಟೀಮ್ ಗೆಲ್ತು, ವೆರಿ ನೆಕ್ಸ್ಟ್ ಡೇ 4ನೇ ತಾರೀಕಿಗೆ ಯಾಕೆ ಆ ಕಾರ್ಯಕ್ರಮ ಇಟ್ಕೊಂಡ್ರಿ? 4ನೇ ತಾರೀಕು ಇಟ್ಕೊಳ್ದೇನೆ ಒಂದ್ 2-3 ದಿನ 3-4 ದಿನ ಬಿಟ್ ಮಾಡಿದ್ರೆ ಯಾರು ಸಾಯ್ತಾ ಇರ್ಲಿಲ್ಲ. ಈ ಏನೇನು ಒಂಚೂರನ್ನು ವ್ಯವಸ್ಥೆ ಮಾಡ್ದೇನೆ, ಒಂಚೂರನ್ನು ಪೂರ್ವ ತಯಾರಿ ಮಾಡ್ದೇನೆ ಲಕ್ಷಾಂತರ ಜನ ಬಂದ್ಬಿಟ್ಟು ಮತ್ತು 3 ಗೇಟ್ ಓಪನ್ ಮಾಡಿದ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. 21 ಗೇಟ್ ಇದ್ವು, ಎಲ್ಲವನ್ನು ತೆಗೆದ್ಬಿಟ್ಟು ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಏನು ಆಗಿರೋದು ನಿಮಗೆ? ಮತ್ತು 3-4 ದಿನ ಬಿಟ್ಟು ಮಾಡಿದ್ರಿ ಏನಾಗಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ಮಾಡಬೇಡಿ, ಈಗ ಬಹಳ ಕಷ್ಟ ಆಗತ್ತೆ ಅಂತ. ಆದ್ರೆ ಪೊಲೀಸರ ಅನಿಸಿಕೆಯನ್ನ ಸಲಹೆಯನ್ನ ಗಾಳಿಗೆ ತೂರ್ಬಿಟ್ಟು ಧಿಕ್ಕರಿಸಿ ನೀವು ಕಾರ್ಯಕ್ರಮ ಮಾಡಿದ್ರಿ. ನೈತಿಕತೆ ಇಲ್ಲದೆ ಇರೋದು ನೀವು, ನಮಗೆ ನೈತಿಕತೆ ಪಾಠ ಮಾಡಕ್ ಬರ್ತೀರಾ? ಮತ್ತೆ ಹೇಳ್ತಾರೆ ನಾವು ಏನು ನರೇಂದ್ರ ಮೋದಿಜಿ ಅವರ ರಾಜೀನಾಮೆಯನ್ನ ಕೇಳಿದ್ವಾ ವಿಮಾನ ದುರಂತ ಆಗಿದ್ದಕ್ಕೆ, ಮತ್ತೆ ಅಲ್ಲಿ ಇದು ಪ್ರಯಾಗ್ರಾಜ್ನಲ್ಲಿ ಆಗಿರುವಂತ ಘಟನೆಗೆ ನಾವು ರಾಜೀನಾಮೆ ಕೇಳಿದ್ವಾ ಅಂತ. ನೋಡಿ, ನಿಮ್ಮ DK ಶಿವಕುಮಾರ್ ಅವರೇ ನೋಡ್ಕೊಂಡು ಬಂದಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಎಂತ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದ್ರು ಅಂತ. ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರೇ ಹೋಗಿ ಪೂಜೆ ಮಾಡಿಕೊಂಡು ಏನು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕಿಂತ ನಿಮಗೆ ಸಾಕ್ಷಿ ಬೇಕಾ? ಅದು 60 ದಿನಕ್ಕೆ ನಾವು ವ್ಯವಸ್ಥೆ ಮಾಡಿದ್ದು, 60 ಕೋಟಿ ಜನ ಬಂದೋದ್ರು. ಇಂಥ ಒಂದು ಇಡೀ ಪ್ರಪಂಚನ ಬೆರಗಾಗೋಯ್ತು. ಅಂತ ಒಂದು ಒಳ್ಳೆ ವ್ಯವಸ್ಥೆಯನ್ನ ಪ್ರಯಾಗರಾಜಲ್ಲಿ ನಮ್ಮ ಉತ್ತರ ಪ್ರದೇಶ ಸರ್ಕಾರ ಮಾಡಿತ್ತು. ಇನ್ನು ವಿಮಾನ ದುರಂತ ಯಾಕಾಯ್ತು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತು. ಅದ್ರ ತನಿಖಾ ವರದಿಯನ್ನ ಬರಲಿ. ಆದ್ರೆ ಈ ಘಟನೆ 11 ಜನರ ಸಾವಿಗೆ ಸರ್ಕಾರನೇ ಕಾರಣ ಅಂತೇಳಿ 11 ಜನರ ಸಾವಾಗಿರ್ತಕ್ಕಂಥ ಮನೆಯವರೇ ಹೇಳ್ತಾ ಇದ್ದಾರೆ, ಮೀಡಿಯಾ ಹೇಳ್ತಾ ಇದ್ದಾರೆ, ಲಕ್ಷಾಂತರ ಜನ ಹೇಳ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ವೇದಿಕೆಯ ಮೇಲೆ ರಾಜ್ಯಪಾಲರು ಸೇರಿದಂತೆ ರಾಜ್ಯಪಾಲರು ಬಂದಾಗ ಅಟ್ಲೀಸ್ಟ್ ಒಂದು ಸಣ್ಣ ಪ್ರೋಟೋಕಾಲ್ ಮೇಂಟೈನ್ ಮಾಡಲಿಲ್ಲ ನೀವು. ಸಿದ್ದರಾಮಯ್ಯ ಅವರ ಆದಿಯಾಗಿ, ಆಮೇಲೆ DK ಶಿವಕುಮಾರ್ ಆದಿಯಾಗಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ತುಂಬಿಸಿದ್ರಿ. ಪ್ರೋಟೋಕಾಲೇ ಇರಲಿಲ್ಲ ರಾಜ್ಯಪಾಲರು ಇದ್ದಂತ ಕಾರ್ಯಕ್ರಮದಲ್ಲಿ. ನೀವು ನಮಗೆ ನೈತಿಕತೆ ಪಾಠ ಮಾಡ್ತೀರಾ? ನೀವು ನಮಗೆ ಕಾನೂನಿನ ಪಾಠ ಮಾಡ್ತೀರಾ? ತಪ್ಪು ಮಾಡದೆ ಇರ್ತಕ್ಕಂಥ ಪೊಲೀಸರು ತಲೆ ಕಟ್ತಾ ಇದ್ದೀರಿ, ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ. ನಿಮಗೇನಾದ್ರು ಮಾನ ಮರ್ಯಾದೆ, ಘನತೆ, ಗೌರವ, ಸಂವಿಧಾನದ ಬಗ್ಗೆ ಗೌರವ, ಪ್ರೋಟೋಕಾಲ್ ಬಗ್ಗೆ ಗೌರವ ಏನಾದ್ರು ಇದೆಯಾ? ನೈತಿಕತೆ ಇಲ್ಲ ನಿಮಗೆ. ಮೊದ್ಲು ರಾಜೀನಾಮೆ ಕೊಡ್ಬೇಕು ನೀವು. ನಮ್ಮನ್ನೆಲ್ಲ ರಾಜೀನಾಮೆ ಕೇಳೋದು ನರೇಂದ್ರ ಮೋದಿ ಅವ್ರನ್ನಲ್ಲ. ನರೇಂದ್ರ ಮೋದಿಜಿ ಇಡೀ ದೇಶ, ಇಡೀ ಪ್ರಪಂಚ ನರೇಂದ್ರ ಮೋದಿಜಿಯವರ ಆಡಳಿತವನ್ನ ಮೆಚ್ಕೊಳ್ತಾ ಇದೆ.